ಫ್ರೆಂಡ್ಸ್, ಸಡನ್ ಪ್ಲ್ಯಾನು ಮಂತ್ರಾಲಯ ಹೋಗಬೇಕು ಅಂತ ಹೊರಟಿದ್ದೀವಿ. ನಾನು ಆಗೋದಿಲ್ಲ ಹೋಗೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟೇ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಂತ. ಬಟ್ ನನ್ನ ಫ್ರೆಂಡು ಪಾಸಿಬಲ್ ಇದೆ ಬಾ ಮಗ ಹೋಗೋಣ ಅಂತ ಹೊರಟಿದ್ದಾನೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಡನ್ನಾಗಿ ನೀವು ಕೂಡ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಸಡನ್ನಾಗಿ ಇವಾಗಲೇ ಹೋಗ್ಬಿಡ್ಬೇಕಂತ ಅಂದರೆ ಯಾವ ಥರದ ಎಕ್ಸ್ಪೀರಿಯನ್ಸ್ ನಿಮ್ಮ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ ಸಡನ್ನಾಗಿ ಹೋಗ್ಬೇಕಂತ ಅನ್ಸರೆ ಹೋಗ್ಬಿಡಿ. ಶೇರ್ ಮಾಡ್ತೀನಿ ನಿಮ್ಮಲ್ಲೂ ಕೂಡ ನೋಡಿ, ವಿಡಿಯೋ ಫುಲ್ ನೋಡಿ. ನಿಮಗೆ ಗಾಯ್ಸ್, ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಟ್ರೈನ್ ಬರೋದಕ್ಕೆ ಇನ್ನೂ 5 ಮಿನಿಟ್ಸ್ ಟೈಮ್ ಇದೆಯಂತೆ. ನೋಡೋಣ, ಜನರಲ್ಲೇ ಹೋಗ್ತಾ ಇದ್ದೀವಿ, ಯಾಕೆಂದರೆ ಸಡನ್ನಾಗಿ ಪ್ಲಾನ್ ಆಗಿರೋದಲ್ವಾ. ಜನರಲ್ಲಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಸೀಟ್ ಸಿಗುತ್ತಾ ಏನಂತ. ಸ್ವಲ್ಪ ಸಿಕ್ಕರೆ ಅದನ್ನು ಶೇರ್ ಮಾಡ್ತೀನಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಓವರಾಲ್ ನಿಮ್ಮರ ಶೇರ್ ಮಾಡ್ತೀನಿ ನೋಡಿ. ಅಪ್ಪ ಫುಲ್ಲು ಚಳಿ ಗಾಯ್ಸ್, ಶಿಸ್ತಾಗಿ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಬನ್ನಿ, ಕರೆಕ್ಟಾಗಿ ಕೇಳಿಸ್ತದೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಟ್ರೈನ್ ಬಂದಿದೆ, ನಾನು ಸೀಟ್ ತೋರಿಸ್ತೀನಿ. ಚೆನ್ನಾಗಿದೆ, ಒಂಥರ ಸಡನ್ ಪ್ಲ್ಯಾನ್ ಹಾಕ್ಕೊಂಡಿದ್ದು, ಸಡನ್ನಾಗಿ ಹೊರಟಿರೋದು. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸು. ಫುಲ್ ನೋಡಿ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ನೀವು ಕೂಡ ಪ್ಲ್ಯಾನ್ ಮಾಡಿ. ಹಾಯ್ ಗಾಯ್ಸ್, ಫೈನಲಿ ಸೀಟ್ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ಸಾರಿ ಬಟ್ ನಾನು ಇವತ್ತು ಮೈಕ್ ತಂದಿಲ್ಲ, ಜಸ್ಟ್ ಮೊಬೈಲ್ ಕ್ಯಾಮ್ರಾ ಮೈಕಲ್ಲೇ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಥಿಂಕ್ ಓಕೆ, ಕರೆಕ್ಟ್ ವೇನೆಲ್ಲ ಕೇಳಿಸ್ತಾ ಇದ್ದೀನಿ ಅಂದ್ಕೊತೀನಿ. ಸ್ವಲ್ಪ ಕರೆಕ್ಟಾಗಿ ಕೇಳಿಸಿಲ್ಲ ಅಂದರೆ ಸಾರಿ, ಬಿಕಾಸ್ ಮೈಕ್ ತಂದಿಲ್ಲ ಇವತ್ತು. ಓಕೆ ನೋಡಿ ಫ್ರೆಂಡ್ಸ್, ಸೀಟ್ ಸಿಕ್ಕಿದೆ. ಇದೇ ನನ್ನ ಸೀಟು, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಸ್ಟಾರ್ಟ್ ಆಗಿದೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೀಟ್ ಸಿಕ್ಕಿದೆ, ಸಂಪ್ರದಾಯ ಖಾಲಿ. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇಟ್ಸ್ ಓಕೆ, ಸಾರಿ ಬೈಕ್ ತಂದಿಲ್ಲ. ಈಗ ಅನ್ಎಕ್ಸ್ಪೆಕ್ಟೆಡ್ ಸಡನ್ನಾಗಿ ಪ್ಲ್ಯಾನ್ ಆಗಿ ಬಂದಿರೋದ್ರಿಂದ ಸಾರಿ. ಓಕೆ, ಬಂದ್ಬಿಟ್ವಿ, ಊಟ ಹುಡುಕ್ತಾ ಇದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ, ಸಿಕ್ಕರೆ ಮಾಡ್ಕೊಂಡು ಹೋಗೋಣ, ಇಲ್ಲ ಅಂದರೆ ಓಕೆ ಇಟ್ಸ್ ಏನು ಮಾಡೋಕ್ಕಲ್ಲ. ಎಲ್ಲೂ ಊಟ ಇಲ್ಲ ಗೈಸ್, ಎಲ್ಲ ಖಾಲಿ ಹೊಡಿತಾ ಇದೆ. ಅಪ್ಪ ಹೊಟ್ಟೆ ಸಿಗ್ತದೆ, ಯಾಕೋ ಚುರ್ಮುರಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಬೆಳಗಿನ ಜಾವ 3 ಗಂಟೆ ಆಗಿದೆ. ಏನೋ ಟೀ ಕಾಫಿನೋ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ, ಏನೂ ಸಿಗ್ತಾ ಇಲ್ಲ. ಓಕೆ, ಬೆಳಗಿನ ಜಾವ 3 ಗಂಟೆ ಆಗಿದೆ ನೋಡಿ. ಹಂಗಂಗೆ ಸುಮ್ಮನೆ ಎಲ್ಲ ಓಡಾಡ್ತಾ ಇದ್ದಾರೆ. ಗಂಟೆ ಟ್ರೈನು ಎಲ್ಲೂ ಹೋಗೋದಿಲ್ಲ ಅಂತ ಇಲ್ಲೇ ನಿಂತ್ಕೊಂಡಿರುತ್ತೆ. ಬನ್ನಿ ಆ ಕಡೆ ಎಲ್ಲರೂ ಹೋಗ್ಬಿಟ್ಟು ಬರೋಣ. ಏನಿರುತ್ತೆ ಸ್ಪೆಷಲ್ ಏನಾದರೂ ನೋಡ್ಕೊಂಬರೋಣ. ಇನ್ನು ಅರ್ಧ ಗಂಟೆ ಇಲ್ಲೇ ಇರ್ಬೇಕು ನಾವು. ಸೊ ಗಂಟೆ ಗುಂಟ್ಕಲ್ ಹತ್ರ ಇದ್ದೀವಿ. ಸೊ ಜಸ್ಟ್ ಸುಮ್ಮನೆ ಒಂದ್ಸಲ ತೋರ್ಸೋಣ ಅಂತ ಬಂದಷ್ಟೆ. 6 ಗಂಟೆಗೆ ಹೊರಟಂತೆ, ಇನ್ನು 5 ನಿಮಿಷ ಇದೆ 6 ಗಂಟೆಗೆ. ಫೋನ್ ಆ ಕಡೆ ಬಿದ್ದೋಗ್ಬೇಕು ಇವಾಗ. ಇಲ್ಲಿ ಅರ್ಜೆಂಟಿಗೆ ಸದ್ಯಕ್ಕೆ ರೂಮ್ ಮಾಡಿದ್ದೀವಿ. ಬೇಜಾರಾಗ್ತಾಯಿದೆ 1 ಅವರ್ಗೆ ಇದಕ್ಕೆ. ಬಟ್ ಓಕೆ, ಇನ್ನೂ ಮಾತಾಡಿಲ್ಲ ಪ್ರೈಸ್ ಅಷ್ಟು, ಅವ್ರು ಆ ಥರ ಹೇಳಿದ್ದಾರೆ. ನೋಡೋಣ. ನೋಡಿ, ಈ ರೂಮ್ ಜಸ್ಟ್ 1 ಅವರ್ ಅಷ್ಟೇ ನಮಗೆ ಬೇಕಾಗ್ತದೆ ಫ್ರೆಶ್ ಅಪ್ ಆಗೋದಕ್ಕೆ. ಕಾಣಿಸ್ತಾ ಇರೋದು ಯಾವ ಥರ ಇದೆ ಅಂತ. ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ದರ್ಶನ ಮುಗಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಓಕೆ, ರೂಮ್ ಮಾಡಿದ್ದೀವಿ. ಫ್ರೆಶ್ ಅಪ್ ಆಗಿ ದೇವಸ್ಥಾನ ಮುಗಿಸ್ಕೊಂಡು ಟೈಮ್ ಇದ್ದರೆ ಇನ್ನೂ ಮನೆ ಇದೆಯಲ್ಲ, ರಾಘವೇಂದ್ರ ಸ್ವಾಮಿ ಅವರು ವಾಸ ಮಾಡ್ತಿದ್ದಂಥ ಮನೆ, ಅದನ್ನು ಕೂಡ ತೋರಿಸ್ತೀನಿ. ನೋಡೋಣ, ಸಡನ್ ಪ್ಲ್ಯಾನ್ ಆಗಿ ಬಂದಿದ್ದೀವಿ.
ಒಂದು ದಿವಸದ ಪ್ಲಾನ್ ನಾವು, ಯಾಕೆಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ನಾನು ಕೂಡ ಕೆಲಸಕ್ಕೆ ಹೋಗಬೇಕು. ಸೊ ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಿ ನಂದು ಕೂಡ ಕೆಲಸ ಇದೆ, ನೋಡೋಣ. ಆದಷ್ಟು ಬೇಗ ಎಲ್ಲ ಕವರ್ ಮಾಡಿ ಬೆಂಗಳೂರಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಸ್ವಲ್ಪ ಸಕ್ಸಸ್ ಒಬ್ಬ ಫ್ರೆಂಡ್ಸ್ ಫೈನಲಿ ಫ್ರೆಶ್ ಅಪ್ ಆಯಿತು. ಹೋಗೋಣ ಮಗ, ಬಾವಣ, ಬಾಯ್ ಬಾಯ್ ಮನೆ. ಇಷ್ಟಕ್ಕೋಸ್ಕರ ಸ್ಕ್ಯಾಮು ಓಕೆ ಬನ್ನಿ ಗಾಯ್ಸ್. ಇಲ್ಲಿ ಬರೋಕ್ಕೆ ಒಂದು ಸ್ವಲ್ಪ ಟಾಸ್ಕೇ ಫೇಸ್ ಮಾಡಿದ್ದೀವಿ. ಎಲ್ಲರೂ ಜಸ್ಟ್ ಮಿಸ್ಸಲ್ಲಿ ಟ್ರೈನ್ ಕ್ಯಾಚ್ ಮಾಡಿಕೊಂಡು ಮಾಮ ಆಹಾ ಇಲ್ಲಿಗೆ ಬಂದೆ ಒಂಥರ ಸ್ವರ್ಗ, ಒಂಥರ ನೆಮ್ಮದಿ ಸಿಗುತ್ತೆ. ಒನ್ ಡೇ ಟ್ರಿಪ್ ಮಾಡ್ಬೋದು, ಏನಿಲ್ಲ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ದರ್ಶನ ಚೆನ್ನಾಗಾಯಿತು, ಅದಕ್ಕೆ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ. ಮತ್ತು ಒಳಗಡೆ ವಿಡಿಯೋ ಮಾಡೋ ಆಗಿಲ್ಲ, ನಿಮಗೆ ಗೊತ್ತಲ್ಲ, ತುಂಬ ಕ್ರೌಡ್ ಬೇರೆ ಇದೆ. ಚೆನ್ನಾಗಿದೆ ದರ್ಶನ, ತುಂಬ ಚೆನ್ನಾಗಾಯಿತು. ನನ್ನ ಫ್ರೆಂಡಿಗೆ ಕಾಯ್ತಾ ಇದ್ದೀನಿ, ಅವನೆಲ್ಲೋ ಇದ್ದಾನೆ, ಒಳಗಡೆ ದರ್ಶನ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯೂಸಿಯಮ್. ಇದು ಒಳಗಡೆ ತುಂಬ ಇನ್ಫಾರ್ಮೇಷನ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ಸೊ ನಾನು ಹೋಗ್ಬಿಟ್ಟು ನೋಡ್ಕೊಂಬಂದೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗ ಇದನ್ನು ಮಿಸ್ ಮಾಡಬೇಡಿ, ಒಂದು ಸಲ ವಿಸಿಟ್ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಏನು ಇವಾಗ ಇನ್ನು 12 ಗಂಟೆ ಆಗಿದೆ. ಸೊ ರಾಘವೇಂದ್ರ ಸ್ವಾಮಿ ಮನೆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟೈಮ್ ಎಷ್ಟು ಆಕಾಶ್? 11. ಇನ್ನು ಅಲ್ಲಿಗೂ ಆರಾಮಾಗಿ ಹೋಗ್ಬೋದು. ಬನ್ನಿ ಟ್ರೈ ಮಾಡೋಣ. ಅಲ್ಲಿಗೆ ಹೋಗ್ಬಿಟ್ಟು ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಆ್ಯಕ್ಚುಲಿ ಬೆಂಗಳೂರಿಗೆ. ಚೆನ್ನಾಗಿದೆ, ತುಂಬ ಲಾಂಗ್ ಜರ್ನಿ ಆದ್ರೂ ಒನ್ ಡೇ ಟ್ರಿಪ್ಪು ಚೆನ್ನಾಗಿದೆ. ಒಂಥರ ಆಂಜನೇಯನ ದೇವಸ್ಥಾನ ತೆಗೆ ಮುಂಚೆ ಫೋಟೋ ಆಯ್ತಾಯ್ತು. ಬಿಚ್ಚಾಲೆ ಶ್ರೀ ಅಪ್ಪಣ್ಣಾಚಾರ್ಯ ಅವರ ಮನೆ, ಅದನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಸಾರಿ. ಬನ್ನಿ ತೋರಿಸ್ತೀನಿ ನಿಮಗೆ. ಎಲ್ಲಿಗೆ ಆಟೋದ ಏನು ಮಾಡ್ತೀಯ? ಏನಕ್ಕೆ ಮಾಮದು
ನಾವೇ ಓಡಿಸ್ಬಿಡ್ಬೋದು ಅನ್ನೋ ಕುಣಿಸಿ ನಮಗೆ ಯಾರು ಫ್ರೆಂಡ್ಸ್, ಇದು ರಾಘವೇಂದ್ರ ಸ್ವಾಮಿಗಳ ಏಕಶಲ ಬೃಂದಾವನಕ್ಕೆ ದಾರಿ. ಬಿಚ್ಚಾಲೆ ಟೆಂಪಲ್ ಇದೆ. ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಜಾಗ ಇದೆ. ಇಲ್ಲೆಲ್ಲ ಆ್ಯಕ್ಚುಲಿ ಅಷ್ಟೊಂದು ಮೊಬೈಲ್ ಕ್ಯಾಮ್ರಾ ಮತ್ತು ಫೋಟೋಶೂಟ್ ಎಲ್ಲ ಅಷ್ಟು ಅಲೋ ಇಲ್ಲ. ಸೊ ದಟ್ ರೀಸನ್ ನಾನು ಜಸ್ಟ್ ಸಿಂಪ್ಲಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ದೇವಸ್ಥಾನ. ಬನ್ನಿ, ಇದಕ್ಕೆಲ್ಲ ವಿಸಿಟ್ ಮಾಡಿ. ನೀವು ಮಂತ್ರಾಲಯಕ್ಕೆ ಬಂದರೆ ಇದನ್ನೆಲ್ಲ ನೋಡಲೇಬೇಕು, ತುಂಬ ಚೆನ್ನಾಗಿದೆ. ಬೇಡಿ ಬಂದಾಗ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೈಟು, ಅದೇ ಪುಷ್ಪಕ ವಿಮಾನ. ಅಲ್ಲಿ ಹೋಗ್ಬಿಟ್ಟು ಜನಗಳು ಮಲ್ಕೊಂಡು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಮಲ್ಕೊಂಡು ಅದಕ್ಕೇನೋ ಕಲ್ಲೆಲ್ಲ ಕಟ್ಬಿಟ್ಟು ಹೋಗ್ತಾರೆ. ದೇವಸ್ಥಾನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಇದೇ ಪುಷ್ಪಕ ವಿಮಾನ. ಇಲ್ಲಿ ಆಂಜನೇಯ ಬಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದ ಆಂಜನೇಯನ ಹಾಸಿಗೆ ಅಂತ ಕೂಡ ಹೇಳ್ತಾರೆ ಇದನ್ನು. ಇವತ್ತು ಸ್ಯಾಟರ್ಡೆ ಅಲ್ವಾ? ಅಲ್ಲ, ಇವತ್ತು ಸಂಡೇ, ನಿನ್ನೆ ಸ್ಯಾಟರ್ಡೆ ಅಲ್ವಾ? ತುಂಬ ಜನ ಇದ್ದಾರೆ. ಬನ್ನಿ, ಮಂತ್ರಾಲಯಕ್ಕೆ ಬಂದರೆ ಇದೆಲ್ಲ ಪ್ಲೇಸು ನೋಡ್ಕೊಂಡೇ ಹೋಗಿ. ಇಷ್ಟು ದೂರ ಬಂದಿರ್ತೀರ ಅಲ್ವಾ? ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಪ್ಲೇಸಸ್ಸು, ತುಂಬ ಹೆಸರುವಾಸಿಯಾಗಿರೋಂಥ ಪ್ಲೇಸಸ್. ಇವೆಲ್ಲ ಮಿಸ್ ಮಾಡ್ಕೊಂಬೇಡಿ, ಬನ್ನಿ ನೋಡಿ, ಚೆನ್ನಾಗಿದೆ ಎಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮದು ಡೇ ಟ್ರಿಪ್ಪು ಕಂಪ್ಲೀಟ್ ಆಗಿದೆ. ಈಗ ಹೊರಟಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 4 o'clock ಆಗಿದೆ. ನಮ್ಮದು ಟ್ರಿಪ್ ಇವತ್ತಿನ ಕಂಪ್ಲೀಟ್ ಆಗಿದೆ. ಐ ಥಿಂಕ್ ಮಳೆಗೆ ಸಿಗಾಕೊಂತೀವಿ ಅಂತ ಅನ್ನಿಸ್ತಾ ಇದೆ. ತುಂಬ ಮೋಡ ಆಗಿದೆ. ನೋಡೋಣ ಅಷ್ಟೇ. ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಟ್ರಿಪ್ಪು. ನಿಮಗೂ ಆಗ್ತೀನಿ ನೋಡಿ, ನೀವು ಕೂಡ ಮಳೆ ಸಿಗಾಕೊಂತೀವಿ ಅಂತ ಅನ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ಕಂಪ್ಲೀಟ್ ಆಗಿದೆ. ಬೆಂಗಳೂರು ರೀಚ್ ಆಗಿಬಿಟ್ಟು ಒಂದು ಇನ್ಫಾರ್ಮ್ ಮಾಡ್ತೀನಿ, ಎಷ್ಟು ಗಂಟೆಗೆ ರೀಚ್ ಆಗಿದೆ ಬೆಂಗಳೂರಿಗೆ, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ನೀವು ಕೂಡ ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ.